ಅವಿರತ ಮಹಾರಥ ಕುಕ್ಕುಗಳ ಮಧ್ಯೆ ನಡೀತಿರುವಂತ ಈ ಯುದ್ಧದಲ್ಲಿ ಗೆಲ್ಲೋರು ಒಬ್ರೆ. ಆ ಒಬ್ಬ ಯಾರು ಅನ್ನೋ ಪ್ರಶ್ನೆಗೆ ಉತ್ತರನ ಹುಡುಕ್ತಾ ಇರೋಂತ ಕಾರ್ಯಕ್ರಮ ಇದು. ಕೋಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್. ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೆ ಕಿಚನ್. ಕೋ ಪ್ರೆಸೆಂಟೆಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್, ಟೈಟ್ ಪ್ಲಸ್, ಬ್ಯೂಟಿ ಪಾರ್ಟ್ನರ್ ಡಾಸ್ಲರ್ ಆಲ್ ಡೇ ಲಿಪ್ ಕಲರ್. ಕೋ ಪವರ್ಡ್ ಬೈ 1 2 3 ನೂಡಲ್ಸ್, ಸ್ವಸ್ತಿಕ್ಸ್ ತುಪ್ಪ, ಕ್ವಾಲಿಟಿ ಮಸಾಲ ಹಾಗೂ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್. ನಮ್ಮ ಕಿಚನ್ಗೆ ಮತ್ತೆ ಎಲ್ರು ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಶುರು ಯಾವಾಗ ಆಯ್ತು ಅಂತ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ಮ ಕಿಚನ್ ನಲ್ಲಿ ನಡೀತಾ ಇರೋದು ಇಟ್ ಇಸ್ ಪ್ರೀ ಫಿನಾಲೆ ರೌಂಡ್. ಆ ಎಲ್ಲ ಅದ್ಭುತವಾದ ಕುಕ್ಗಳನ್ನ, ಕಾಂಪಿಟೇಷನ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಹೋಗ್ತಿರುವಂತ ಕುಕ್ಗಳನ್ನ ನಮ್ಮ ಕಿಚನ್ಗೆ ವೆಲ್ಕಮ್ ಮಾಡುವಂತ ಸಮಯ. ಸೊ ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತಿಸಿ ನಮ್ಮ ಎಲ್ಲ ಬ್ಯೂಟಿಫುಲ್ ಕುಕ್ಸ್ ಟು ಅವರ್ ಕಿಚನ್. ವೆಲ್ಕಮ್ ಟು ಪ್ರೀ ಫಿನಾಲೆ. ಕಾವ್ಯ, ಟೆನ್ಷನ್ ಆಗ್ತಿದ್ಯಾ? ಆಬ್ವಿಯಸ್ಲಿ ಆಗುತ್ತೆ, ಯಾಕಂದ್ರೆ ಇಲ್ಲಿವರೆಗೂ ಬಂದಿದೀವಿ. ಎಲ್ಲರೂ ತುಂಬಾ ವರ್ಷಗಳಿಂದ ಕುಕ್ ಮಾಡ್ತಿರೋರು ಇದಾರೆ, ಆಮೇಲೆ ಆಲ್ರೆಡಿ ರೆಸ್ಟೋರೆಂಟ್ ನ ಓನ್ ಮಾಡಿರೋರು ಇದಾರೆ, ಕುಕ್ ಮಾಡ್ತಿರೋರು ಇದಾರೆ, ಕ್ವೀನ್ ಇದಾರೆ. ಇವ್ರಗಳ ಮಧ್ಯದಲ್ಲಿ ನಾವು ಕುಕ್ ಮಾಡಬೇಕು ಅಂದ್ರೆ ಆಕ್ಚುಲಿ ಸ್ವಲ್ಪ ಟೆನ್ಷನ್ ಇದೆ, ಬಟ್ ಐ ವಿಲ್ ಗಿವ್ ಮೈ ಬೆಸ್ಟ್. ಬಟ್ ದಿಲೀಪ್, ಎಷ್ಟು ಕಾನ್ಫಿಡೆನ್ಸ್ ಇದೆ ಫಿನಾಲೆಗೆ ಸೆಲೆಕ್ಟ್? ಆ 4 ಜನ ಕುಕ್ಕಲ್ಲಿ ನೀನು ಒಬ್ಬ ಆಗಿರ್ತೀಯ ಅಂತ. ಫಿನಾಲೆ ಸೆಲೆಕ್ಟ್ ಆಗ್ತೀನಿ ಅನ್ನೋದಕ್ಕಿಂತ ಈ ವೀಕು ಒನ್ ಆಫ್ ದಿ ಬೆಸ್ಟ್ ಡಿಶ್ ಕೊಡೋಣ ಅಂತ ನಾನು ಅನ್ಕೊಂಡಿದೀನಿ. ಸೊ ಲೆಟ್ಸ್ ಸಿ. ಎಲ್ಲ ಮೊದಲನೇ ಬಾರಿ, ಟೆಲಿವಿಷನ್ಗೂ ಮೊದಲನೇ ಬಾರಿ, ಈ ತರ ಕಿಚನ್ಗೆ ಮೊದಲನೇ ಬಾರಿ, ಪ್ರತಿ ವಾರ ಡಿಶ್ ಮಾಡಿರೋದು ಮೊದಲನೇ ಬಾರಿ. ನೀವು ಮೊದಲನೇ ಬಾರಿಗೆ ಫಿನಾಲೆಗೆ ಹೋಗ್ತೀರಾ ಅಂತ ಅನ್ನಿಸ್ತಾ ಇದೆಯಾ? 100% ಹೋಗ್ತೀನಿ. ಸಖತ್ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಶರ್ಮಿತಾ, ಆ 4 ಜನರಲ್ಲಿ ನೀವ್ ಇರ್ತೀರಾ ಇರಲ್ವಾ? ಖಂಡಿತ ಇರ್ತೀನಿ. ಆ 3 ಜನ ಏನ್ ಕಾನ್ಫಿಡೆಂಟ್ ಆಗಿ ಕಾಣ್ತಾರೆ, ಇವ್ರಿಬ್ರು ಏನೋ ಬೇರೆ ಇಮೋಷನ್ ಕಾಣಿಸ್ತದೆ. ಚಂದ್ರಣ್ಣಂದೊಂದು ಇಮೋಷನ್ ಇಲ್ಲ. ಏನೇ ಮೇಡಮ್? ಚಂದ್ರಣ್ಣ, ಹೇಳಿ ಮೇಡಮ್, ಈ ಮನ್ಸಲ್ಲಿ ಏನಾಗ್ತಿದೆ ಕರೆಕ್ಟ್ ಆಗಿ ಹೇಳಿ ಚಂದ್ರಣ್ಣ. ನಾವ್ ಇದುವರೆಗೂ ಅಡಿಗೆ ಮಾಡ್ಕೊಂಡ್ ಬಂದಿರೋದೆಲ್ಲ ಫೈನಲ್. ಹಾ, ಇದು ಒಂದು ಟ್ರೈ ಮಾಡೋಣ, ಹೋದ್ರೆ ಹೋಗೋಣ, ಇಲ್ಲ ಅಂದಿದ್ದ ಪ್ರೀತಿಯಿಂದ ಇರೋಣ. ಹೋದ್ರೆ ಹೋಗೋಣ, ಇಲ್ಲ ನಿಂಗೆ. ಬಟ್ ಆಲ್ ದ ವೆರಿ ಬೆಸ್ಟ್ ಚಂದ್ರಣ್ಣ. ಧನ್ಯವಾದಗಳು. ಶಿಲ್ಪು, ಎಸ್, ಅಡಿಗೆ ಮಾಡೋದಕ್ಕೆ ಎಷ್ಟು ರೆಡಿ ಆಗಿ ಬಂದಿದ್ದೀರಾ? ಫುಲ್ ರೆಡಿ. ಇವತ್ತೇನು ಟೆನ್ಷನ್ ಇಲ್ಲ ನನ್ಗೆ, ಯಾಕಂದ್ರೆ ಗೊತ್ತಿಲ್ಲ ನಿಜವಾಗ್ಲು. Okay. ನೋ ಟೆನ್ಷನ್, ಟೆನ್ಷನ್ ಫ್ರೀ ಇವತ್ತು. ಓಕೆ, ಇವತ್ತಿನ ಪ್ರೀ ಫಿನಾಲೆ ರೌಂಡ್ಗೆ ನಿಮ್ಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. 6 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಚಂದನ್ ಆಲ್ರೆಡಿ ಫಿನಾಲೆಗೆ ಹೋಗಾಗಿದೆ. ನಿಮ್ಮ 6 ಜನರಲ್ಲಿ 4 ಕುಕ್ಕುಗಳು ಮಾತ್ರ ಈ ಪ್ರೀ ಫಿನಾಲೆಯಿಂದ ಫೈನಲ್ಸ್ಗೆ ಎಂಟ್ರಿ ಕೊಡ್ತಾ ಇರೋರು. ಸೊ ಮತ್ತೊಮ್ಮೆ 6 ಜನಕ್ಕೂ ಆಲ್ ದ ವೆರಿ ಬೆಸ್ಟ್. ಸೊ ಈ ಒಂದು ಅಡಿಗೆ ಮನೆಯ ಕಳೆಯನ್ನ ಹೆಚ್ಚಿಸಿದಂತ ನಮ್ಮ ಪ್ರೀತಿಯ ಜಜಸ್ ನಾಯಕ ವೆಲ್ಕಮ್ ಮಾಡುವಂತ ಸಮಯ. ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ದ ಮ್ಯಾಡ್ ಶೆಫ್ ಕೌಶಿಕ್ ಸರ್ ಹಾಗೂ ನಮ್ಮ ಕಲಸ್ಕರದ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಟು ಅವರ್ ಕಿಚನ್. ಸಾಕ್ರಿ. ಸೊ ಇವತ್ತು ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ? ಯಾಕಂದ್ರೆ ಪ್ರೀ ಫಿನಾಲೆ ಇವತ್ತು. ನಾನು ಯಾವತ್ತೂ ತುಂಬಾ ಎಕ್ಸೈಟೆಡ್ ಆಗಿ ಇರ್ತೀನಿ, ಯಾಕಂದ್ರೆ ಬರೋ ಡಿಶಸ್ ಎಲ್ಲ ನೋಡ್ಬಿಟ್ಟು ಟೇಸ್ಟ್ ಮಾಡಬೇಕು. ನೀವು ಅಡಿಗೆ ಮಾಡೋದು, ಕ್ವಾಟ್ಲಿಗಿಲ್ ಕೊಡೋ ಎಲ್ಲ ಟೆನ್ಷನ್ನು, ತಲೆನೋವು ಎಲ್ಲ ನೋಡ್ಬಿಟ್ಟು ನಾನು ತುಂಬಾ ಖುಷಿಯಾಗಿದ್ದೀನಿ, ಎಕ್ಸೈಟೆಡ್ ನಾನಾಗಿದ್ದೀನಿ. ಬಟ್ ನೀವೆಲ್ಲ ಹೇಗಿದ್ದೀರಾ? ಸೂಪರ್ ಎಕ್ಸೈಟೆಡ್. ಅಷ್ಟೇ ಸಾಕು. ಒನ್ಸ್ ಮೋರ್ ಅಂತ ಹೇಳ್ತಾ ಮಾಡ್ತಾ ಇರಬೇಕು ಅಷ್ಟೇ. ನೀವೆಲ್ರು ಬಂದಿದ್ದಾಯ್ತು. ನಮ್ಮ ಕ್ವಾಟ್ಲೆಗಳು ಯಾವ ತರ ಬರ್ತಾರೆ ಅಂತ ಅಂದ್ರೆ ಎಲ್ಲರಿಗೂ ಒಂದು ಅದ್ಭುತವಾದ ಸರ್ಪ್ರೈಸ್ ಇದೆ. ಯಾಕಂತ ಅಂದ್ರೆ ಇಷ್ಟು ವಾರಗಳ ಕಾಲ ಒಂದಷ್ಟು ಗೆಟಪ್ ಗಳನ್ನ ಹಾಕಿದ್ರು. ಅಂದ್ರೆ ಅವರ ಲುಕ್ ನ, ಅವರ ಗೆಟಪ್ ನ ಮತ್ತೆ ಅವರೇ ರೀಕ್ರಿಯೇಟ್ ಮಾಡ್ತಿದ್ದಾರೆ. ಯಾರು ನನಗೆ ಇವಾಗ ತುಂಬಾ ಭಯ ಆಗ್ತಿದೆ. ಯಾಕೆ? ತುಕಾಲಿ ತಿರ್ಗಾ ರೋಸಾಗಿ ಬಂದ್ಬಿಟ್ರೆ. ಸರ್, ಅವನ್ ಗೆಟಪ್ ಚೆನ್ನಾಗಿದ್ದ ರಾಜ ರವಿವರ್ಮ. ಹೌದಾ? ಬಜಾವಾದೆ. ನಮ್ಮ ಕ್ವಾಟ್ಲೆಗಳು ಆಲ್ರೆಡಿ ರೆಡಿ ಆಗಿ ಕ್ವಾಟ್ಲೆ ರೂಮ್ ಅಲ್ಲಿ ವೇಟ್ ಮಾಡ್ತಾರೆ. ಕ್ವಾಟ್ಲೆಸ್, ಸೊ ಈಗ ಪ್ರೀ ಫಿನಾಲೆಲಿ ನಿಮ್ಗೆ ಯಾವ ಪಾರ್ಟ್ನರ್ ಸಿಗ್ತಾರೆ ಅನ್ನೋದಕ್ಕೆ ಈಗ ಪೇರಿಂಗ್ ಟಾಸ್ಕ್ ರೆಡಿ ಆಗಿದೆ. ಏನಂದ್ರೆ ನನ್ನ ಕೈಯಲ್ಲಿ ಒಂದು ಬಾಲ್ ಇದೆ, ಬೌಲಿಂಗ್ ಪಿನ್ಸ್ ಇದಾವೆ. ಪಿನ್ಸ್ ಅಲ್ಲ, ಆ ಪಿನ್ಗೆ ಇಲ್ಲಿ ನಿಂತ್ಕೊಂಡು ಗುರಿ ಇಟ್ಟು ಹೊಡಿಬೇಕು. ಇಲ್ಲ, ನಾನೊಂದು ಟ್ವಿಸ್ಟ್ ಕೊಡ್ಲಾ? ಏನು? ಇದನ್ನ ಕೊಟ್ಬಿಟ್ಟು ಮಾತಾಡಿ. ಒಂದ್ ಟ್ವಿಸ್ಟ್ ಕೊಟ್ರು ಅನುಪಮ್ ಅವರು. ಹೌದು. ಇದನ್ನ ಕಣ್ಣು ಕಟ್ಬಿಡ್ತೀವಿ.
1 2 3 4 5 ಹಂಗ್ ನಂಬರ್ಸ್ ಹಾಕಿದೀವಿ. ಸೊ ಅದೇ ನಂಬರ್ಗಳು ಅಲ್ಲಿ ಕ್ವಾಟ್ಲೆಗಳಿಗೂ ಹಾಕಿದೀವಿ. ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ 60ಕ್ಕೂ ಹೆಚ್ಚು ಶಾಖೆಗಳನ್ನ ಹೊಂದಿದೆ. ಭಾವನೆ ತುಂಬಿರುವ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ನಿಮ್ಮ ವೈಟ್ ಗೋಲ್ಡ್ ಅಲ್ಲಿ ಮಾತ್ರ. ಇವರು ಚಿನ್ನದ ಶುದ್ಧತೆಯನ್ನು ಅಳೆಯಲು ಜರ್ಮನ್ ಸ್ಪೆಕ್ಟ್ರೋಮೀಟರ್ ಅನ್ನು ಬಳಸ್ತಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ಕೊಡಿ. ಹೆಚ್ಚಿನ ಮಾಹಿತಿಗಾಗಿ 8803003200ಗೆ ಸಂಪರ್ಕಿಸಿ. ಈ ನಮ್ಮ ಪ್ರೀ ಫಿನಾಲೆಯ ಮೇನ್ ಕುಕಿಂಗ್ ಟಾಸ್ಕ್ ನ ಟೇಸ್ಟಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಸೆಲೆಬ್ರೇಷನ್ ಇದೆ. ಆ ಸೆಲೆಬ್ರೇಷನ್ ಏನು ಅಂತ ಅನ್ನೋದಕ್ಕೆ ನಮ್ಮ ಹತ್ರ ಒಂದು ಪುಟ್ಟ ವಿಟಿ ಇದೆ, ಬ್ಯೂಟಿಫುಲ್ ವಿಟಿ ಇದೆ. ಅದನ್ನ ನೋಡುವಂತ ಸಮಯ. ದಯವಿಟ್ಟು ಆ ವಿಟಿನ ಪ್ಲೇ ಮಾಡಿ ಪ್ಲೀಸ್. ಹಾಯ್ ನನ್ನ ಪ್ರೀತಿಯ ಗಿರಿಯಕ್ಕ, ನಿಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಯ್ ನಮಸ್ಕಾರ ಗಿರಿ ಕನ್ಯಾ, ಹ್ಯಾಪಿ ಬರ್ತ್ಡೇ ಟು ಯು. Many more happy of the day. Many happy returns of the day to you, Shruti. Many happy returns of the day. Hi Giri, happiest birthday to you. ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನನ್ನನ್ನ ಬಿಟ್ಟು ಶೋ ಮಾಡ್ತಾ ಇದೀರಾ, ಮಜಾ ಮಾಡ್ತಾ ಇದೀರಾ, ನೋಡ್ತಾ ಇದೀನಿ. ಅವಳು ಕ್ವಾಟ್ಲೆ ಕಿಚನ್ ನಲ್ಲಿ ಇರೋದಕ್ಕೆ 2 ಕಾರಣ. ಒಂದು ಅವಳ ಸೆನ್ಸ್ ಆಫ್ ಹ್ಯೂಮರ್, 2ನೇದು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಚಿಕ್ಕ ವಯಸ್ಸಿನಿಂದ ನನ್ನ ಜೊತೆಯಲ್ಲೇನೆ ಸಾಗು ಬಂದಿರುವಂತವ್ರು ಒಬ್ರು ಇದ್ದಾರೆ ಅಂತಂದ್ರೆ ಅದು ನೀನು. ಅಕ್ಕ, ನೀವಿರೋ ಕಡೆ ಅಂದ್ರೆ ಅದು ಸಿನಿಮಾ ಆಗಿರ್ಬೋದು, ರಿಯಾಲಿಟಿ ಶೋ ಆಗಿರ್ಬೋದು, ಶ್ರುತಿ ತಪ್ಪೋದೇ ಇಲ್ಲ. ಯಾಕಂದ್ರೆ ಅಲ್ಲೆಲ್ಲ ಶ್ರುತಿಯಾಗಿ ನೀವೇ ಇರ್ತೀರ. ತುಂಬಾ ಹೆಮ್ಮೆ ನಿನ್ನ ಬದುಕನ್ನ ಕಟ್ಕೊಂಡಂತ ರೀತಿ. ಬಿಕಾಸ್ ಐ ನೋ ನಿನ್ನ ಗ್ರಾಫ್ ಹಿಂಗಿರ್ಲಿಲ್ಲ, ಹಿಂಗೆ ಇರೋವಂಥದ್ದು. ಆಸೆಗೊಬ್ಬ ಮೀಸೆಗೊಬ್ಬ ಸೆಟಲ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಇನ್ನು ಮೊನ್ನೆ ನಡೆದಾಗಿದೆ. ಹೌ ಟೈಮ್ ಫ್ಲೈಸ್ ಅಲ್ವಾ. ಶ್ರುತಿ ಒಳ್ಳೆ ಅಭಿನೇತ್ರಿ, ಅದೇ ರೀತಿಯಾಗಿ ತುಂಬಾ ಒಳ್ಳೆ ತಾಯಿ. ಅವರು ಹೃದಯದಲ್ಲಿ ತುಂಬಾ ಶ್ರೀಮಂತ. ಬಹಳಷ್ಟು ಜನ ಈ ತರದ ಜರ್ನಿಗೆ ಮಾದರಿಯಾಗಿರುವಂತ ಬದುಕು. ಆಕೆಯನ್ನ ಒಳ್ಳೆ ಅಭಿನೇತ್ರಿಯಾಗಿ ನೀವೆಲ್ಲರೂ ತೆರೆ ಮೇಲೆ ನೋಡಿದ್ದೀರಿ. ಆಕೆ ನಗಿಸಿದ್ದಾಳೆ, ಅಳಿಸಿದ್ದಾಳೆ. ಸುದೀರ್ಘವಾದಂತ ಒಂದು ಕೆರಿಯರ್ ನಲ್ಲಿ ಅಪಾರವಾದಂತ ಸಾಧನೆ ಮಾಡಿದ್ಯಾ ಅಕ್ಕ. ಭಗವಂತ ನಿಮಗೆ ಸಕಲ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ. ಪ್ರತಿದಿನ ಪ್ರತಿ ಕ್ಷಣನೂ ಸ್ಪೆಷಲ್ ಆಗಿರ್ಲಿ, ಸಂತೋಷವಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಕಲರ್ಸ್ ಕಾರ್ಯಕ್ರಮಗಳ ಮೂಲಕ ಇನ್ನೂ ಕನ್ನಡಿಗರ ಮನಸ್ಸಿನಲ್ಲಿ ಹೀಗೆ ನೀವು ನೆಲೆಸ್ಬೇಕು ಅಂತ ನಾನು ನಿಮ್ಮ ಹುಟ್ಟು ಹಬ್ಬದ ದಿನ ಆಶಿಸ್ತಾ ಇದ್ದೀನಿ. ಮತ್ತೊಮ್ಮೆ ಅವಳಿಗೆ ಪ್ರೀತಿ ಪೂರ್ವಕ ಹ್ಯಾಪಿ ಬರ್ತ್ಡೇ. ಲಾಟ್ಸ್ ಆಫ್ ಲವ್ ಒನ್ಸ್ ಅಗೇನ್. ಹ್ಯಾಪಿ ಬರ್ತ್ಡೇ ಅಂಡ್ ಆಲ್ ದ ವೆರಿ ಬೆಸ್ಟ್ ಅಲ್ಲಿರುವಂತಹ ಎಲ್ಲರಿಗೂ. ಅಂಡ್ ಲೋಡ್ಸ್ ಆಫ್ ಲವ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ಶ್ರುತಿ ಮ್ಯಾಮ್, 50th ಬರ್ತ್ಡೇ ನೀವು ಈ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ಇವತ್ತು ಆ ಬ್ಯೂಟಿಫುಲ್ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿಗೆ ಹತ್ರ ಆಗಿರುವಂತ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಕೆಲಸ ಮಾಡೋರು ಇರ್ಬೋದು, ಶರಣ್ ಸರ್ ಇರ್ಬೋದು, ಎಲ್ಲರೂ ವಿಶ್ ಮಾಡಿದ್ರು. ಏನ್ ಹೇಳ್ತೀರಾ ಮ್ಯಾಮ್, ನಿಮಗೆ ಎಷ್ಟು ಖುಷಿ ಆಯ್ತು ವಿಡಿಯೋ ನೋಡಿ? 50 ವರ್ಷ ಅನ್ನೋದು ಸಮಯ ನನಗೆ ಕೊಟ್ಟಂತ ವರ. 50 ವರ್ಷ ಅನ್ನೋದಕ್ಕಿಂತ ನನಗೆ ಈ ವರ್ಷ ತುಂಬಾ ಸ್ಪೆಷಲ್. ನಾನು ಇಂಡಸ್ಟ್ರಿಗೆ ಬಂದು 35 ವರ್ಷ ಆಯ್ತು. ಥ್ಯಾಂಕ್ ಯು. ನನಗೆ 15 ವರ್ಷ ನಾನು ಇಂಡಸ್ಟ್ರಿಗೆ ಬಂದಾಗ. ಸೊ 35 ವರ್ಷ ಒಂದು ಇಂಡಸ್ಟ್ರಿಲಿ ಇರೋದು ಅಷ್ಟು ಸುಲಭವಾದ ಕೆಲಸ ಏನಲ್ಲ. ಬಹುಶಃ ಬೇರೆ ಯಾರಾದ್ರೂ ಈ ಜಾಗದಲ್ಲಿ ನಿಂತಿದ್ರೆ ಅದನ್ನ ಸಾಧನೆ ಅನ್ಬೋದಾಗಿತ್ತು. ನಾನೊಬ್ಬ ಮಹಿಳೆಯಾಗಿರೋದ್ರಿಂದ ಅದನ್ನ ಹೋರಾಟ ಅಂತ ನಾನು ಕರಿತೀನಿ. ಇಟ್ಸ್ ವಂಡರ್ಫುಲ್ ಜರ್ನಿ. ನನ್ನ ಪ್ರತಿ ಕಷ್ಟಗಳ ಹಿಂದೆ ಭಗವಂತನ ಆಶೀರ್ವಾದ ಇದೆ. ನನ್ನ ಪ್ರತಿ ಗೆಲುವಿನ ಹಿಂದೆ ಜನರ ಚಪ್ಪಾಳೆ ಇದೆ. ಅದರಲ್ಲೂ ತುಂಬಾ ಸ್ಪೆಷಲ್ ಅಂತ ನನ್ಗೆ ಅನ್ಸೋದು ಕಲರ್ಸ್. ಸೊ ಕಲರ್ಸ್ ಕುಟುಂಬದಲ್ಲಿ ನಾನೊಬ್ಳು ಅನ್ನೋದಕ್ಕಿಂತ ನನ್ನ ಕುಟುಂಬದಲ್ಲಿ ಕಲರ್ಸ್ ಒಬ್ಬ ದೊಡ್ಡ ಸದಸ್ಯ ಅಂತ ಹೇಳ್ತೀನಿ. ಇಟ್ ಇಸ್ ಲವ್ಲಿ ಜರ್ನಿ. ನನಗೆ ತಂದೆ ತಾಯಿ ಕಲಾ ಸೇವೆ ಮಾಡಿರುವಂತಹ ಆಶೀರ್ವಾದ ಅಂತ ನಾನು ಅನ್ಕೊಳ್ತೀನಿ. ಭಗವಂತನ ಆಶೀರ್ವಾದ ಇರೋಷ್ಟು ದಿವಸ ಆಯುಷ್ ಇರುತ್ತೆ, ಜನರ ಬೆಂಬಲ ಇರೋಷ್ಟು ದಿವಸ ನಾನು ಸಿನಿಮಾ ರಂಗದಲ್ಲಿ. ಸೂಪರ್
ಇದು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಅಲ್ವಾ, ಸೊ ಹಾಗಾಗಿ ಬರ್ತ್ಡೇ ಕಂಪ್ಲೀಟ್ ಆಗೋದೇ ಇಲ್ಲ, ಗಿಫ್ಟ್ ಇಲ್ಲ ಅಂತ. ನಿಮ್ಮನ್ನ ತುಂಬಾ ಪ್ರೀತಿ ಮಾಡುವಂತ ಒಬ್ಬ ಫ್ಯಾನ್ ಓಕೆ, ನಿಮಿಗೋಸ್ಕರ ಪ್ರೀತಿಯಿಂದ ಒಂದು ಗಿಫ್ಟ್ ನ ನಮ್ಗೆ ಕಳ್ಸಿದ್ದಾರೆ, ನಿಮಗೆ ಕೊಡ್ಬೇಕಂತ. ಪ್ಲೀಸ್ ಪ್ಲೀಸ್ ಆ ಗಿಫ್ಟ್ ನ ತಗೊಂಡ್ ಬನ್ನಿ. ಶ್ರುತಿ ಮೇಡಮ್ ಫ್ಯಾನ್ ಒಬ್ರು ಪ್ರೀತಿಯಿಂದ ಅವರಿಗೋಸ್ಕರ ಹುಟ್ಟದ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಮಾಡಿ ಕಳ್ಸಿದ್ದಾರೆ. ಓಕೆ, ದಯವಿಟ್ಟು ನೀವು ತಿನ್ಬೇಕು. ಆಮೇಲೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಕೊಡ್ಬೇಕು, ಯಾಕಂದ್ರೆ ಅವರು ಕಮೆಂಟ್ಸ್ ವೇಟ್ ಮಾಡ್ತಾ ಇದಾರೆ. ಇದ್ಯಾವುದೋ ಉತ್ತರ ಕರ್ನಾಟಕ ಚಿತ್ರಾನ್ನ ಅನ್ನಿಸ್ತಾ ಇದೆ. ಒಟ್ನಲ್ಲಿ ಚಿತ್ರಾನ್ನ ಇದು. ಪ್ರೀತಿ ತುಂಬಾ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ಏನ್ ಗೊತ್ತಾ, ಇವರೆಲ್ಲ ಅಡಿಗೆ ಮಾಡಿದ್ರೆ ನೀವು ಲೈವ್ ನೋಡ್ತಾ ಇದ್ರಿ. ಹ್ಮ್, ಇವ್ರು ನಿಮ್ ಫ್ಯಾನು ಮನೆಯಲ್ಲಿ ಮಾಡಿ ಕಳಿಸಿದ್ದಾರೆ, ಬಟ್ ಅವ್ರು ಮಾಡಿರೋ ಪ್ರಾಸೆಸ್ ನ ವಿಡಿಯೋನು ಮಾಡಿ ನಮಗೆ ಕಳ್ಸಿಕೊಟ್ಟಿದ್ದಾರೆ. ಆಹಾ, ರೆಡಿನಾ ನೋಡಕ್ಕೆ? ಅಯ್ಯೋ ಪ್ಲೀಸ್. ಅಯ್ಯೋ, Hi, Ma. Happy birthday. I know I've been in the kitchen. I know it's a bit shocking. ನಿಮ್ಗೆ ಇವತ್ತೇನಾದ್ರು ಅಡಿಗೆ ಮಾಡಿ ಕಳ್ಸೋಣ ಅಂತ. ನಾನು ಏನಂತ ಹೇಳಲ್ಲ, ಇಟ್ಸ್ ಅ ವೆರಿ ಸಿಂಪಲ್ ಡಿಶ್, ಓಕೆ, ಬಟ್ ಕುಕ್ ವಿತ್ ಅ ಲಾಟ್ ಆಫ್ ಲವ್ ಅಂಡ್ ಎಫರ್ಟ್ಸ್. ಈ ಡಿಶ್ ಅಲ್ಲಿ ನನಗೂ ನಿಮ್ಗೂ ತುಂಬಾ ಹಿಸ್ಟ್ರಿ ಇದೆ. ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಇವಾಗ ಕೊತ್ತಂಬರಿ ಲಾಸ್ಟ್ ಪಾರ್ಟ್ ಆಫ್ ಕುಕಿಂಗ್. ಏನ್ ಗೊತ್ತಾ, ಐ ಹ್ಯಾವ್ ನಾಟ್ ಟೇಕನ್ ಎನಿವನ್ಸ್ ಹೆಲ್ಪ್, ಆಯ್ತಾ, ನಾನೇ ಮಾಡಿದ್ದೀನಿ. ಸೊ ಇನ್ನೊಂದು ದೊಡ್ಡ ಬಾಕ್ಸ್ ಅಲ್ಲಿ ಅಲ್ಲಿರೋರು ಎಲ್ಲರಿಗೂ ಹಾಕಿ ಕಳ್ಸಿದೀನಿ. ಟ್ರೈ ನಾಟ್ ಜಡ್ಜಿಂಗ್ ಮೀ ಬಿಕಾಸ್ ಐ ಆಮ್ ನಾಟ್ ಅ ಗ್ರೇಟ್ ಕುಕ್. ಸೊ ಯಾ, ಇಟ್ ವಾಸ್ ಸ್ಮಾಲ್ ಎಫರ್ಟ್, ಎಸ್ಪೆಷಲಿ ಫಾರ್ ಮಮ್. ಹ್ಯಾಪಿ ಬರ್ತ್ಡೇ ಅಗೇನ್, ಲವ್ ಯು. ಅಯ್ಯೋ ಪಾಪ. ಈಗ ಅವಳು ಕಳಿಸ್ಲೇಬೇಕು ಪಾಪ ಚಿತ್ರಾನ್ನ. ಚಿತ್ರಾನ್ನಕ್ಕೂ ಅವರಿಗೂ ನಿಮಿಗೂ ಏನೋ ಲಿಂಕ್ ಇದೆ ಅಂತ ಅವ್ರು ಹೇಳಿದ್ರು, ಏನಂತ ಹೇಳಿಲ್ಲ, ದಯವಿಟ್ಟು ಹೇಳಿ. ಅವಳು ನನ್ನ ಏನಂದ್ರೆ ನನಗೆ ಒಂದು 5 ತಿಂಗಳು 6 ತಿಂಗಳು ಮಿಲಿ ಕನ್ಸೀವ್ ಆದಾಗ 5ನೇ ತಿಂಗಳಿಂದ ನನಗೆ ಹೆರಿಗೆ ಆಗೋವರೆಗೂ ದಿನಕ್ಕೆ 3 ಹೊತ್ತು ನಾನು ಬರೀ ಚಿತ್ರಾನ್ನನೇ ತಿಂದಿದ್ದೀನಿ. ಅದೇನೋ ಗೊತ್ತಿಲ್ಲ, ಬೇರೆ ಯಾವ ಊಟನೂ ನನಗೆ ಸೇರ್ತಾ ಇರಲಿಲ್ಲ. ನನ್ನ ಫೇವ್ರೆಟ್ ಅಂದರೆ ನಾನ್ ವೆಜ್. ನನಗೆ ನಾನ್ ವೆಜ್ ವಾಸನೆ ಕಂಡ್ರೆ ಆಗ್ತಾ ಇರಲಿಲ್ಲ. ಸೊ ಅನ್ನ ಸಾರು ಯಾವುದೂ ಆಗ್ತಾ ಇರಲಿಲ್ಲ. ಸೊ ಚಿತ್ರಾನ್ನ ಚಿತ್ರಾನ್ನ ಚಿತ್ರಾನ್ನ. ಸೊ ಚಿತ್ರಾನ್ನದ ಕೂಸೋದು. ಅವಳು ದೊಡ್ಡವಳಾದ್ಮೇಲೆ ನಿನಗೆ ತುಂಬ ಇಷ್ಟವಾದ ಊಟ ಯಾವುದು ಅಂತ ಕೇಳಿದ್ರೆ ಪಾಪ ಚಿತ್ರಾನ್ನ ಅನ್ನತ್ತೆ. ಅವಳದೆಲ್ಲ ತಪ್ಪು. ಅವಳು ಚಿತ್ರಾನ್ನ. ಅವ್ರ ಮಗಳಂತೂ ಚಿತ್ರಾನ್ನ ಮಾಡಿ ಕಳಿಸಿ 100ಕ್ಕೆ 100 ಅಂಕ ತಗೊಂಡಿದ್ದಾಯ್ತು. ಈಗ ನಿಮ್ಮ ಅಂಕಗಳ ಮೇಲೆ ಇರೋದು 4 ಕುಕ್ಕುಗಳು ಫಿನಾಲೆಗೆ ಹೋಗ್ತಾರೆ ಅಂತ. ರೆಡಿನಾ? ಓಕೆ, ಪ್ರತಿಯೊಬ್ಬರಿಗೂ ಆಲ್ ದ ವೆರಿ ಬೆಸ್ಟ್. ಈಗ ನಾವು ಟೇಸ್ಟಿಂಗ್ ಗೆ ಹೋಗುವಂತ ಸಮಯ. ದಯವಿಟ್ಟು ಟೇಬಲ್ ನ ಹಾಕಿ ಪ್ಲೀಸ್.